ಮಾಜಿ ಸಚಿವರಾದಂಥ ಎಚ್ ಡಿ ರೇವಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಿಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್. ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದಂಥ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ, ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ, ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನೆನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾ ಇದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನೋದಾರೆ ಅಂದ್ರೆ ಕೂಡ ಷಡ್ಯಂತ್ರ, ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಅಂದರೆ ದೇವೇಗೌಡರು ನೆನ್ನೆ ಭೇಟಿಯಾದಾಗ ಏನು ಹೇಳಿದ್ರು ಸರ್ ತಮಗೆ? ಯಾರು ಸರ್, ಕಾನೂನಲ್ಲಿ ತಮ್ಗೆ ಜಯ ಸಿಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಏನು ನೋಡೋದು ದೇವರಿದೆ ಸರ್. ಅಂದರೆ ದೊಡ್ಡ ತಿಮಿಂಗ್ಲ ಇದ್ದಾರೆ, ಇದರಿಂದ ಷಡ್ಯಂತ್ರ ಇದ್ದಾರೆ ಅನ್ನೋದು ಕೊನೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಬ್ಲಿಕ್ಗೆ ಏನು ಹೇಳ್ತೇವೆ ಸರ್ ನಿಮ್ಮ ಅಭಿಮಾನಿ? ಒಂದು ನಿಮಿಷ ಅಭಿಮಾನಿ. ನಾನು ಇಷ್ಟೇ ಸರ್, ಯಾರು ದಯಮಾಡಿ ನಾವು ತಲೆಬಾಗಬೇಕಾಗುತ್ತೆ. ಯಾರು ಇದ್ರ ಬಗ್ಗೆ ನೀವು ಯಾವುದೇ ಇದು ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಹೊರಗಡೆಯಿಂದ ಬರ್ತೀರಿ, ಇದರಿಂದ ಹೊರಗಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾ? ನಾನು ಏನು ಹೇಳಲ್ಲ, ನ್ಯಾಯಾಲಯದಲ್ಲಿರೋ ನಾನು ಯಾವುದೂ ಅದ್ರ ಬಗ್ಗೆ ಷಡ್ಯಂತ್ರ ಅಂತ ಹೇಳ್ತಾರೆ ಸರ್. ನಿಮ್ಮ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, JDS ನಾಯಕರು ಆರೋಪ ಮಾಡಿದ್ರಿಂದ ಷಡ್ಯಂತ್ರ ಇದೆ ಅಂತ. ಇದು ಎಚ್ ಡಿ ರೇವಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಬಗ್ಗೆ ಏನು ಹೊರ ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.